ಗಗನನ್ನ ಕರ್ಕೊಬಂದು ಪ್ರಮೋಟ್ ಮಾಡಿಸ್ತೀರಾ? ಅವನು ಯಾರು ಗಿಲ್ಲಿನ ಕರ್ಕೊಬಂದು ಪ್ರಮೋಟ್ ಮಾಡಿಸ್ತೀರಾ? ಗಿಲ್ಲಿಗೇನು ಗಿಲ್ಲಿ CAನಾ ಅಥವಾ ಗಿಲ್ಲಿ ಏನು ಲಾಯರ ಅಥವಾ ಗಿಲ್ಲಿ ಏನು ಆಡಿಟ್ರ? ಗಿಲ್ಲಿ ಏನು RBI ಓಂಬರ್ಸ್ಮನ್? ಅವನು ಪಾಪ ಅವ್ನು ಬಂದ 2 kg ಚಿನ್ನ ಹಾಕೊಂಡ ಜನಗಳಿಗೆ ಪ್ರಮೋಟ್ ಮಾಡ್ಬಿಟ್ಟ, ತಗೊಂಡೋಗಿ ಎಲ್ಲ ಬಂಡವಾಳಗಳನ್ನ ಹಾಕ್ಬಿಡ್ತಾರೆ ಅದ್ರ ಮೇಲೆ. ಲಾಸ್ ಆಯ್ತು ಅವನು ಗಿಲ್ಲಿ ಬರ್ತಾನ? ಇದು ಜಾರ್ ಗೋಲ್ಡ್ ಅನ್ನೋ ಒಂದು ಕಾನ್ಸೆಪ್ಟು ಸಾಕಷ್ಟು ಲಕ್ಷಾಂತರ ಜನಕ್ಕೆ ದೊಡ್ಡ ಮಟ್ಟದಲ್ಲಿ ಫ್ರಾಡ್ ಆಗಿರೋದು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಂದಿರೋದು. ಹೌದು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಒಂದು ಹೊಡೆದಿದ್ದಾರೆ ಈ ಒಂದು ಕಂಪ್ನಿಯವರು ಅನ್ನೋದು ಒಂದು ಮಾಹಿತಿ ಬಂದಿರುವಂಥದ್ದು. ಅಷ್ಟು ಜನ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಜನ ಆನ್ಲೈನಲ್ಲಿ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿರ್ಬೋದು ಅದೊಂದು ಆ್ಯಪ್ ಅಂತ ಜನ ಹೆಂಗ್ ಮೋಸ ಆಗಿರ್ಬೋದು ಸರ್? ನಿಮ್ಗೆ ಏನಿಸ್ತಿದೆ ಇದ್ರ ಬಗ್ಗೆ ವಿಚಾರದ ಬಗ್ಗೆ? ನೋಡಿ, ನಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ಚಿನ್ನದ ಮೇಲೆ ಬಂಡವಾಳ ಹೂಡಿಕೆಯನ್ನು ಮಾಡುವಂಥದ್ದು ಇವತ್ತು ಸರ್ವೇ ಸಾಮಾನ್ಯವಾಗಿ ಜನಗಳಿಗೆ ಇಂಟ್ರೆಸ್ಟು. ಜನಗಳಿಗೆ ಇವತ್ತು 2 ಮನಸ್ಸಿದೆ. ಒಂದೇನು ಅಂದರೆ ಒಂದು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ 2 ಬಂಡವಾಳ ಹೂಡಿಕೆ ಅಂತ 2 ಒಳ್ಳೆ ಅಂಶಗಳು ಅಂದರೆ ಭೂಮಿ ಮತ್ತು ಚಿನ್ನ. ಈ ಮಿಸ್ಯೂಸ್ ಮಾಡ್ಕೊಳ್ಳೋರು ಏನು ಮಾಡ್ತಾ ಇದ್ದಾರೆ ಇವತ್ತು? ಒಂದು ಭೂಮಿಯನ್ನು ಮಿಸ್ಯೂಸು, ಇನ್ನೊಂದು ಚಿನ್ನವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು. ಏನಂದರೆ ನಮ್ಮ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಚಿನ್ನದ ಮೇಲೆ ಆಸೆ. ದಯಮಾಡಿ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳ್ತುವಂಥದ್ದು, ಹೆಣ್ಣು ಮಕ್ಕಳಿಗೆ ಚಿನ್ನವನ್ನು ಕಡಿಮೆ ದರಕ್ಕೆ ಕೊಡ್ತೀನಿ, ತಿಂಗಳ ಇನ್ಸ್ಟಾಲ್ಮೆಂಟ್ಗಳನ್ನು ಕಟ್ಕೊಂಡು ಹೋಗ್ಬೇಡಿ, ನಾವು ಒಟ್ಟಿಗೆ ಒಂದು ಬಂಧವನ್ನು ಮಾಡಿಕೊಂಡು ನಿಮಗೆ ಒಂದು 10 ಗ್ರಾಮೋ 20 ಗ್ರಾಮೋ ಅರ್ಧ kgನೋ 1 kgನೋ ಚಿನ್ನವನ್ನು ಕೊಡ್ತೀನಿ ಅಂತ ನಮ್ಮ ಕರ್ನಾಟಕದಲ್ಲಿ ಏನು ಉತ್ಕೃಷ್ಟ ಮಟ್ಟದ ಅಂದರೆ ಒಂದು ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡಿದ್ದೇವಲ್ಲ ಜೂವೆಲರ್ಸ್ಗಳು, ಆ ಜೂವೆಲರಿ ಅಂಗಡಿಗಳು ಎಷ್ಟು ಮಟ್ಟಿಗೆ ಜನಸಾಮಾನ್ಯರನ್ನು ವಂಚಿಸ್ತಾ ಇದ್ದಾವೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ದುಡ್ಡು ದುಬಾರಿ ಆಗುತ್ತೆ, ನಾವು ಡಬಲ್ ಸೇರಿಸ್ಕೊಡ್ತೀವಿ, ಇಲ್ಲ ಒಂದು ಸಲ ನೀವು ಕಮ್ಮಿ ಕಟ್ಕೊಂಡು ಹೋದರೆ ನಾವು ನಿಮಗೆ 10 ಗ್ರಾಮ್ 20 ಗ್ರಾಮ್ ಚಿನ್ನವನ್ನು ಕೊಡ್ತೀವಿ, 11 ತಿಂಗಳು ಕಟ್ಬಿಡಿ ಸಾಕು, 12ನೇ ತಿಂಗಳಿಗೆ ಗೋಲ್ಡ್ ನಿಮ್ಮ ಕೈನಲ್ಲಿರುತ್ತೆ ಅಂತ ಆಶ್ವಾಸನೆಗಳನ್ನು ಹೂಡಿಸುವಂಥದ್ದು. ಈಗ ನೀವೇ ಹೇಳ್ದಂಗೆ ಜಾರ್ ಗೋಲ್ಡ್ ಅನ್ನುವಂಥದ್ದು 2022-23ನೇ ಸಾಲಿಗೆ ನಮ್ಮ ಫೀಲ್ಡ್ಗೆ ಪಾದಾರ್ಪಣೆಯನ್ನು ಮಾಡುತ್ತೆ ಕಂಪ್ನಿ. ಅದ್ರ ಕೆಲಸ ಏನು ಅಂದರೆ ಜಸ್ಟ್ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿರ್ತಾರೆ, ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿರ್ತಾರೆ. ಈ ಜನಗಳು ಏನಾಗುತ್ತೆ ಅಂದರೆ ನೋಡಿ ಸ್ನೇಹಿತರೆ, ದಯಮಾಡಿ ಕರ್ನಾಟಕದ ಜನತೆ, ನಮ್ಮ ಭಾರತದಲ್ಲಿ ಏನು ದೊಡ್ಡ ಜ್ಯುವೆಲರ್ಸಿಗಳು, ನಾನೆಲ್ಲ ಮಾಹಿತಿಯನ್ನು ಬಿಚ್ಚಿ ಹೇಳ್ತೀನಿ ಇವತ್ತು. ನೀವು ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮೈ ಮೇಲೆಲ್ಲ ಪ್ರಜ್ಞೆ ಇದ್ದು ನೀವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಇವತ್ತು ಅವನು ಯಾವನೋ ಒಬ್ಬ ಜಾರ್ ಗೋಲ್ಡ್ ಕಂಪ್ನಿ ಓನರು, ಯಾರೋ 3-4 ಜನ ಪಾರ್ಟ್ನರ್ಸ್ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಇದ್ದಾರೆ, ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ರು, ವೆಬ್ಸೈಟ್ ಕ್ರಿಯೇಟ್ ಮಾಡೋದು. ಸ್ನೇಹಿತರೆ, ನೀವು ನಂಬೋದಿಲ್ಲ, ಇವತ್ತು ಹೈಕೋರ್ಟಲ್ಲಿ ಕೇಸ್ ಅಡ್ಮಿಷನ್ ಆಗ್ಬಿಟ್ಟು ಒಂದು ಟ್ರಯಲ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ, ED ಅವರು ಪ್ರಾಪರ್ಟಿಗಳನ್ನ ಜಪ್ತಿ ಮಾಡ್ತಿದ್ದಾರೆ. ಈಗ ಏನಾಗಿದೆ ಅಂದರೆ ಒಂದು ಜಾರ್ ಗೋಲ್ಡ್ ಅನ್ನೋದು ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಸ್ನೇಹಿತರೆ, 3 ಕೋಟಿ 3 ಲಕ್ಷ ಜನ ಅಪ್ರಾಕ್ಸಿಮೇಟು ನಮ್ಮ ಕರ್ನಾಟಕದಲ್ಲಿ ಒಂದು 7.5 ಕೋಟಿ ಜನಸಂಖ್ಯೆ ಇದೆ ಅಂತ ತಿಳ್ಕೊಳ್ಳಿ. 3 ಕೋಟಿ ಜನ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ ಅಂದರೆ ಅವ್ರು ಇನ್ಯಾವ ಮಟ್ಟಕ್ಕೆ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಲ್ಲ, ಯಾವ ಮಟ್ಟಕ್ಕೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡೋದಿಲ್ಲ. 3 ಕೋಟಿ ಜನಗಳ ಹತ್ರ ಜಸ್ಟ್ ಒಂದು 2ರಿಂದ 2.5 ವರ್ಷ ಅಷ್ಟೇ ಸ್ನೇಹಿತರೆ. ದಯಮಾಡಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಾನು ಬೇಡ್ಕೊಳ್ಳೋದೇನೆಂದರೆ, 3 ಕೋಟಿ ಜನರ ಹತ್ರ 4,000 ಕೋಟಿ ದುಡ್ಡನ್ನು ಲೂಟಿ ಮಾಡಿದ್ದಾರೆ ಇವತ್ತು ಅಂದರೆ ಸ್ನೇಹಿತರೆ. ಆಮೇಲೆ ನಮ್ಮ ಕರ್ನಾಟಕದ ಜನಗಳಿಗೆ ಅದೇನು ತಲೆ ಇಲ್ವಾ? ನಿಮ್ಗೇನೊಬ್ಬರು ಲಾಯರ್ಗಳು ಗೊತ್ತಿರಲ್ವಾ? ನಿಮ್ಗೊಬ್ರು ಆಡಿಟ್ರ್ ಗೊತ್ತಿರಲ್ವಾ? ಅಥವಾ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಮಾಹಿತಿನೇಗಳೇ ಇರೋದಿಲ್ವ? ಯಾರು ಒಬ್ಬರು ಇನ್ವೆಸ್ಟರ್ಸ್ ಯಾರಿದ್ದಾರೆ ನಿಮ್ಮಲ್ಲಿ ಯಾರೋ ಒಬ್ಬರು ಗೈಡರ್ಸ್ ಇರ್ತಾರೆ. ಒಬ್ಬರು ಸಮಾಜದಲ್ಲಿ ನೋಡಿ, ನೀವೆಲ್ಲರೂ ಒಂದು ಪ್ರಾಪರ್ಟಿ ತೊಗೋಬೇಕು ಅನ್ನೋ ಒಬ್ಬರು ಲಾಯರ್ನ ಅಸಿಸ್ಟೆಂಟ್ ತೊಗೋಬೇಕಾಗ್ತದೆ. ಏನಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಒಬ್ಬ ಆಡಿಟ್ರನೋ CAನೋ ನಿಮ್ಮ ಸಂಪರ್ಕದಲ್ಲಿ ಇಟ್ಕೊಂಡು ನೀವು ದುಡ್ಡನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು, ಯಾವನೋ ಒಂದು ಮೊಬೈಲಲ್ಲಿ ಕೂತಿರ್ತೀರ, ಮೊಬೈಲನ್ನು ಅಡ್ವರ್ಟೈಸ್ಮೆಂಟ್ ಬರ್ತದೆ, ನೀವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಬಿಟ್ಟಿರ್ತೀರ. ಇವತ್ತು ನಿಮಗೆ IMA ಹಗರಣ ಆಯಿತು ಸ್ನೇಹಿತರೆ, ಇವಾಗ ಒಂದು 4-5 ವರ್ಷ ಕಳೀತು ಅಂತ ತಿಳ್ಕೊಳ್ಳಿ. 1000 ಕೋಟಿ ಹಗರಣ ಆಯಿತು, 1000 ಕೋಟಿ. ಪಾಪ ಅವ್ನು ತಗೊಂಡವನು ದುಬೈ, ಇಂಗ್ಲೆಂಡು ಎಲ್ಲೆಲ್ಲ ಹೋಗ್ಬಿಟ್ಟು ಮೋಜು ಮಸ್ತಿಗಳನ್ನು ಮಾಡಿಬಿಟ್ರು, ಒಬ್ರಿಗಾನು ದುಡ್ಡು ವಾಪಸ್ ಬಂತೇನ್ರಿ? ಆ ಪಾಪ IMA ಹಗರಣದಲ್ಲಿ ನಿಮಗೆ ಗೊತ್ತಿದ್ದಂಗೆ ಒಬ್ರಿಗೆ ₹1 ವಾಪಸ್ ಬಂದು ಎಲ್ಲ 30 ಲಕ್ಷ 40 ಲಕ್ಷ 1 ಕೋಟಿ 2 ಕೋಟಿ 5 ಕೋಟಿ. ಪಾಪ ಅವರೆಲ್ಲ ಇನ್ಶೂರೆನ್ಸ್ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ, ಗೌರ್ಮೆಂಟ್ ಸರ್ವೆಂಟ್ಗಳು. PF ಹಣ ಬಂದಿರುತ್ತೆ, ಒಂದು ಸೆಟ್ಲ್ಮೆಂಟ್ ಅಮೌಂಟ್ಗಳು ಬಂದಿರುತ್ತೆ, ಅಕೌಂಟಲ್ಲಿ ಒಂದು 50-60 ಲಕ್ಷ ಇಟ್ಕೊಂಡಿರ್ತಾರೆ. ಅವ್ರು ಯಾವುದೋ ತಗೊಂಡೋಗಿ IMA ಹಗರಣದ ಮೇಲೆ ಹಾಕಿದ್ರು. ಆ ದುಡ್ಡು ಇವತ್ತಿಗೂ ಎನ್ಕ್ವೈರಿಗಳು ನಡೀತಾ ಇದೆ, ಒಬ್ರಿಗೂ ₹1 ದುಡ್ಡು ಬರಲಿಲ್ಲ.
ಇದೇ ಕೇಸು ಈ ಥರ ಆಗುತ್ತೆ. ಯಾವನೋ ಶ್ರೀನಿವಾಸ್ ಶಾಸ್ತ್ರಿ ಬರ್ತಾನೆ, ಯಾವುದೋ ಬ್ಲೇಡ್ ಕಂಪ್ನಿಗಳನ್ನು ಸ್ಟಾರ್ಟ್ ಮಾಡ್ತಾರೆ, ಇವನು ಯಾವನೋ ಬರ್ತಾನೆ ಜಾರ್ ಗೋಲ್ಡ್ ಓಪನ್ ಮಾಡ್ತಾನೆ. ಇಷ್ಟೊತ್ತಿಗಾಗಲೇ ಜನಗಳಿಗೆ ಒಂದು ರೂಪಾಯಿ ವಾಪಸ್ ಬರುವಂಥ ಶಕ್ತಿ ಆಮೇಲೆ ಕಾನೂನಲ್ಲೂ ಅದಿರಲ್ಲ. ನೀವೆಲ್ಲ ಯಾವುದೇದೋ ಅಕೌಂಟ್ಗೆ ಹಾಕಿರ್ತೀರ, ಯಾರೆಲ್ಲೋ ಕ್ಯಾಶ್ಗಳು ಕೊಟ್ಟಿರ್ತೀರ, ನಿಮ್ಮ ಹತ್ರ ಒಂದು ಬಿಲ್ ಇರಲ್ಲ, ರೆಸಿಪ್ಟ್ಗಳಿರಲ್ಲ, GST ಅಕೌಂಟಿಗೆ ಪಾಸ್ ಮಾಡಿರಲ್ಲ, ನೀವು ಕ್ಯಾಶ್ ಕಟ್ಟಿರ್ತೀರ. ನಮ್ಮ ಜನಕ್ಕೆ ದಯಮಾಡಿ ನಾನು ಹೇಳುವಂಥದ್ದು ಏನಾಗುತ್ತಂದರೆ, ಇವತ್ತು ನಾನು ಈ ಒಂದು ಮಾಧ್ಯಮದ ವಿಚಾರಕ್ಕೆ ಬಂದಿರೋದಂದರೆ, ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಗೋಲ್ಡ್ ಜ್ಯುವೆಲರಿ ಅಂಗಡಿಗಳಿದೆ. ಅದರಲ್ಲೂ ಪ್ರಖ್ಯಾತ ಜ್ಯುವೆಲರಿ ಅಂಗಡಿಗಳು ಪ್ರತಿನಿತ್ಯ ಅಡ್ವರ್ಟೈಸ್ಮೆಂಟನ್ನು ಮಾಡುವಂಥದ್ದು, ಗ್ರಾಹಕರಿಂದ ಸೆಳೆಯುವಂಥದ್ದು, ಗ್ರಾಹಕರಿಂದ ಹಣವನ್ನು ಬಂಡವಾಳಗಳನ್ನಾಗಿ ಮಾಡ್ಕೊಳ್ಳೋದು, ಸಾರ್ವಜನಿಕರಿಗೆ ಮೋಸ ಮಾಡುವಂಥದ್ದು. ಇವತ್ತು ಜಾರ್ ಗೋಲ್ಡ್ ಏನಕ್ಕೆ ಅದನ್ನು ಇವತ್ತು ಸೀಸ್ ಮಾಡಿದ್ದಾರೆ, ಯಾಕೆ ಇವತ್ತು ಎಂಕ್ವೈರಿ ಕಂಡಕ್ಟ್ ಆಗಿದೆ ಅಂದರೆ, ಜನಗಳಿಂದ ಮಾಸಿಕವಾಗಿ ಹಣವನ್ನು ಕಟ್ಟಿಸ್ಕೋತಾ ಇದ್ರು. ತಿಂಗಳ EMIಗಳನ್ನು ಕಟ್ಟಿಸ್ಕೋತಾರೆ. ವರ್ಷಕ್ಕೊಂದ್ಸಲ ಯಾವತ್ತೋ ಒಂದ್ಸಲ ಚಿನ್ನ ಕೊಡ್ತೀನಿ ಅಂದರು, ಚಿನ್ನ ಕೊಟ್ಟಿಲ್ಲ. 4,000 ಕೋಟಿ ಹಗರಣವನ್ನು ಮಾಡಿದ್ದಾರೆ, ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸಾರ್ವಜನಿಕರಿಂದ ಹಣವನ್ನು ಪಡ್ಕೊಂಡು ದುರುಪಯೋಗ ಪಡಿಸ್ಕೊಂಡು ಅಂತ FIR ಹಾಕಿದ್ರು, ಸೀಸ್ ಮಾಡಿದ್ರು. ED ಅಧಿಕಾರಿಗಳು ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡಿದ್ರು. ಸ್ನೇಹಿತರೆ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ನಮ್ಮ ಈಗ ಎಲ್ಲ ಡಾಕ್ಯುಮೆಂಟ್ ಸಮೇತ ನಾನು ತೆಗೆದಿಟ್ಕೊಂಡಿದ್ದೀನಿ. ಅವ್ರು ಯಾವುದೋ ಒಂದು ಜಾರ್ ಗೋಲ್ಡ್ ಆ್ಯಪು ಅಂತ ನಾವು ಹೇಳ್ಬಿಡ್ತೀವಲ್ಲ, ಇವತ್ತು ಸಮಾಜದಲ್ಲಿ ಏನಾಗಿದೆ ಗೊತ್ತಾ? ಯಾವುದೋ ಒಂದು ನೋಡಿ, ನಮ್ಮ ನಮ್ಮ ಯಾವುದೋ JDS MLA ಸರವಣ ಅಂತ ಯಾರೋ ಒಬ್ಬ ಇದ್ದಾನೆ, ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ ಒಂದು ಜ್ಯುವೆಲರಿ ಅಂಗಡಿ ಇದೆ. ಆಮೇಲೆ ಆಭರಣ ಅಂತಿದೆ. ಆಮೇಲೆ ಅವ್ಯಾವ್ಯಾವು ಮಲಬಾರ್ ಗೋಲ್ಡು, ಜೋಯಲಕಾಸು, ಭೀಮಾ, ಲಲಿತಾ ಜ್ಯುವೆಲರಿ, ಆಮೇಲೆ ತನಿಷ್ಕು, ಸೆನ್ಕೋ ಗೋಲ್ಡ್ ಅಂಡ್ ಇದು, ಆಮೇಲೆ ಇದು ಕೃಷ್ಣಯ್ಯ ಚೆಟ್ಟಿ ಆ್ಯಂಡ್ ಸನ್ಸ್ ಅಂತ, ಈ ಕನಿಕಾ ಜ್ಯುವೆಲರ್ಸು. ನಮ್ಮ ಮಾರ್ಕೆಟಲ್ಲಿ ತುಂಬ ದೊಡ್ಡದಾದಂಥ ಅಂತ ನೋಡಿ, ನೀವು ದಿನಾ ಬೆಳಗಾರೆ ಅಬ್ಸರ್ವ್ ಮಾಡಿ. ಆ ಸಾಯಿ ಗೋಲ್ಡ್ ಪ್ಯಾಲೇಸು, ಈ ಯಾವುದೋ MLC ಏನೋ ಆಗಿದ್ದಾರೆ ಸರವಣ ಅಂತ ಅವರು, ಆಮೇಲೆ ಇದು ಯಾವುದೋ ಲಲಿತಾ ಜ್ಯುವೆಲರಿ, ಆಮೇಲೆ ಈ ಕನ್ನಿಕಾ, ಆಮೇಲೆ ಈ ಯಾರ್ಯಾರೋ ಈ ಗಿಲ್ಲಿ ಅವ್ರು ಯಾರೋ ಬಿಗ್ ಬಾಸ್ ಅವರು, ಆ ಗಿಲ್ಲಿ ಮತ್ತು ಗಗನ ಅವರೆಲ್ಲ ಹೋಗಿ ಪ್ರಮೋಟ್ ಮಾಡ್ತಾ ಇರ್ತಾರಲ್ಲ. ನಾನು ನಿಮಗೆ ಕ್ಲೀನಾಗಿ ಹೇಳ್ತೀನಿ ಕೇಳಿ. ಇವತ್ತು ಯಾವುದೇ ಒಂದು ಕಂಪನಿ ಗ್ರಾಹಕರಿಂದ ಹಣವನ್ನು ತಗೊಳ್ಬೇಕು ಅಂದರೆ RBI ಲೈಸೆನ್ಸು ಕಂಪಲ್ಸರಿ ಬೇಕೇ ಬೇಕು, ಸೆಬಿ ಲೈಸೆನ್ಸು ಕಂಪಲ್ಸರಿ ಬೇಕೇ ಬೇಕು. ಈ ಯಾವುದೇ ಲೈಸೆನ್ಸ್ಗಳನ್ನು ಪಡೆಯದ ಹೊರತು ನೀವು ಜ್ಯುವೆಲರಿ ಅಂಗಡಿಗಳಿರೋದು ಎಂತಕ್ಕೆ? ಚಿನ್ನವನ್ನು ನೀವು ಬಂಡವಾಳವನ್ನು ಹಾಕಿ ಚಿನ್ನವನ್ನು ಖರೀದಿ ಮಾಡಿ ಇಟ್ಕೊಂಡಿರ್ತೀರ, ನೀವು ಮಾರಾಟ ಮಾಡೋದಷ್ಟೇ ನಿಮ್ಮ ಹಕ್ಕು. ಕಂಪನಿ ಆ್ಯಕ್ಟ್ನಲ್ಲಿ, ಕಂಪನಿ ಕಾನೂನಿನ ಅಡಿನಲ್ಲಿ ನೀವು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಅಂತ ಯಾವುದಾನು ಒಂದು ಸೆಕ್ಷನ್ ಏನಾದ್ರು ಹೇಳಿದೆಯಾ ನಿಮಗೆ? ಕಂಪನಿ ಆ್ಯಕ್ಟಲ್ಲಿ ಯಾವ ಸೆಕ್ಷನ್ ಹೇಳಿದೆ ನಿಮಗೆ? ಕಂಪನಿ ಕಾನೂನಲ್ಲಿ ಅವಕಾಶನೇ ಇಲ್ಲ. ನೀವೇನಾದ್ರು RBIಯಿಂದ ಲೈಸೆನ್ಸ್ ತೊಗೊಂಡು ಬರ್ತೀರಾ ಅಂದರೆ RBI ಲೈಸೆನ್ಸ್ ಕೊಡೋದಿಲ್ಲ ಇವಕ್ಕೆಲ್ಲ. ಸೆಬಿಯಿಂದ ಲೈಸೆನ್ಸ್ ಏನಾದ್ರು ತೊಗೊಂಡ್ಬರ್ತೀರಾ ಅಂದರೆ ಸೆಬಿ ಅಂತೂ ಬೂಟಲ್ಲಿ ಹೊಡೆದು ಆಸೆ ಆಗ್ತಾರೆ. ಇವಕ್ಕೆಲ್ಲ ಗ್ರಾಹಕರಿಂದ ಮೋಸ ಮಾಡುವಂಥ ಕಾನ್ಸೆಪ್ಟ್ಗಳಿಗೆ ಸೆಬಿ ಅಂತೂ ಕೂಲಂಕುಷವಾಗಿ ಹೇಳುತ್ತೆ, ಕಡ್ಡಾಯವಾಗಿ ಸೆಬಿ ಲೈಸೆನ್ಸ್ ಬೇಕೇ ಬೇಕು, ಸೆಬಿ ಅಂತೂ ಪರ್ಮಿಷನ್ ಕೊಡಲ್ಲ. ಇನ್ನು ನಿಮಗೆ ಈ ಸಾಯಿ ಗೋಲ್ಡ್ ಪ್ಯಾಲೇಸ್ಗೋ ಅಥವಾ ಇನ್ನೊಂದಕ್ಕೋ ಲಲಿತಾಗೋ ಲೈಸೆನ್ಸ್ ಕೊಟ್ಟವ್ರು ಯಾರಾಗಾದರೆ? ಗ್ರಾಹಕರಿಂದ ಒಂದು ಕಂಪನಿ ಕಾನೂನಿನ ಪ್ರಕಾರ ನಾನು ಹೇಳ್ತೀನಿ ಕೇಳಿ. ಈಗ ಒಂದು ಜ್ಯುವೆಲರಿ ಕಂಪ್ನಿಯನ್ನು ಓಪನ್ ಮಾಡಿಕೊಂಡ್ರು, ಕಂಪನಿ ಕಾನೂನು ಏನನ್ನುತ್ತೆ? ನೀವು ಸಾರ್ವಜನಿಕರಿಂದ ಬಂಡವಾಳವನ್ನು ಹಾಕಿಸ್ಕೊಳ್ತೀರಾ ಅಥವಾ ಮುಂಗಡ ಹಣವನ್ನು ಹಾಕಿಸ್ಕೋತೀರಾ ಅಂತ ತಿಳ್ಕೊಳ್ಳಿ. ಒಂದು ಕಂಪನಿಗೆ ಸಾರ್ವಜನಿಕರಿಂದ ಹಣ ಬಂದ ಕೂಡಲೇ ಏನು ಮಾಡಬೇಕು? ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಬೇಕು. ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಿದರೆ ನೀವು ಈ ಎಲ್ಲ ದೊಡ್ಡ ದೊಡ್ಡ ಜ್ಯುವೆಲರ್ಸು, ಚಿನ್ನದ ಹೆಸರಿನಲ್ಲಿ ಮೋಸ ಮಾಡುವ ನರಭಕ್ಷಕ ಜ್ಯುವೆಲರ್ಸ್ ಅಂಗಡಿಗಳಿಗೆ ನಾನು ಹೇಳ್ತಿರುವಂಥದ್ದು. ಆಮೇಲೆ ನೋಡಿ, ಇನ್ನೊಂದು ಸತ್ಯ ಹೇಳಬೇಕು ಅಂದರೆ ನಿಮಗೆ, ಈ ದೊಡ್ಡ ದೊಡ್ಡ ಜ್ಯುವೆಲರ್ಸ್ ದಿನಾ ಬೆಳಗಾರೆ ಅಡ್ವರ್ಟೈಸ್ಮೆಂಟು. ಏನು ಗೊತ್ತಾ ಇವ್ರದೆಲ್ಲ? ಜನಗಳಿಂದ ದುಡ್ಡನ್ನು ಕಿತ್ಕೊಳ್ಳೋದು, ಲೂಟಿ ಮಾಡೋದು, ಅಷ್ಟೇ ಕೆಲಸ. ದುಡ್ಡು ಈಸ್ಕೋತಾರೆ, ಅವ್ರು ಆರಾಮಾಗಿ ಓಡಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೋತಾರೆ. ನೀವು ನತದೃಷ್ಟ ಸಾರ್ವಜನಿಕರು. ಚಿನ್ನ ಬೇಕು ಅಂತ ಪಾಪ ಹೆಣ್ಮಕ್ಳು ಎಲ್ಲೆಲ್ಲೋ ಕೂಡಿಕೊಂಡಿರ್ತಾರೆ, ಅದನ್ನು ಹೆಂಗಾನು ಮಾಡಿ ಕಿತ್ಕೊಬಿಡ್ತಾರೆ ಇವರು ಬೆನ್ಸು ಫಾರ್ಚುನರ್ ಓಡಾಡ್ತಾ ಇರ್ತಾರೆ. ಪಾಪ ಇವ್ರು ದುಡ್ಡು ಕಳ್ಕೊಂಡು ಮೋಸ ಹೋಗುವಂಥ ಪರಿಕಲ್ಪನೆಗಳಿವೆಲ್ಲ. ಈ ದೊಡ್ಡ ದೊಡ್ಡ ಜ್ಯುವೆಲರ್ಸಿಗೆ ಹೇಳುವಂಥದ್ದು, ಈಗ ನಾನೊಂದು ಹೇಳ್ತಾ ಇದ್ದೆ, ಕಂಪನಿ ಆ್ಯಕ್ಟಲ್ಲಿ ಹೇಗಿದೆ ಅಂದರೆ ಕಾನೂನು, ನೀವು ಸಾರ್ವಜನಿಕರಿಂದ ಮುಂಗಡ ಹಣವನ್ನು ತಗೊಂಡ ಮೇಲೆ ಅಥವಾ ಬಂಡವಾಳವನ್ನು ಹಾಕಿಸ್ಕೊಂಡ್ಮೇಲೆ ಕಂಪನಿ ಆ್ಯಕ್ಟು ಕ್ಲೀನಾಗಿ ಹೇಳಿದೆ, ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಲೇಬೇಕು ಅಂತ ಹೇಳಿದೆ. ಯಾವ ಗೋಲ್ಡ್ ಜ್ಯುವೆಲರಿ ಅಂಗಡಿಗಳು ಒಬ್ಬ ಗ್ರಾಹಕನಿಗೆ ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ನೀಡಿದ್ದೀರಾ? ಒಂದನ್ನು ತೋರಿಸಿ. ನೀವು ಕಂಪನಿಯಿಂದ
ಅಷ್ಟು ಬಂಡವಾಳವನ್ನು ಹಾಕಿಸ್ಕೊಬಿಟ್ರಲ್ಲ, ಸಾವಿರಾರು ಕೋಟಿ ಬಂಡವಾಳವನ್ನು ಹಾಕಿಸ್ಕೊಂಡು ನಿಮ್ಮ ಹತ್ರ ಲಂಸಮ್ ಅಮೌಂಟು ಒಂದು 400 ಕೋಟಿನೋ 500 ಕೋಟಿನೋ 1000 ಕೋಟಿನೋ ಇದೆಯಲ್ಲ, ಆ 1000 ಕೋಟಿಗೆ ಡಿವಿಡೆಂಟ್ಗಳನ್ನು ಬಂಡವಾಳ ಹಾಕಿರೋರಿಗೆ ಲಾಭಾಂಶದ ಮೇಲೆ ಡಿವಿಡೆಂಟ್ ಕೊಡಿ ಅಂತ ಕಂಪನಿ ಆ್ಯಕ್ಟ್ ಹೇಳುತ್ತೆ. ಡಿವಿಡೆಂಟ್ಗಳನ್ನು ಎಲ್ಲಿ ಕೊಟ್ಟಿದ್ದೀರಾ? ಶೇರ್ ಸರ್ಟಿಫಿಕೇಟು ಇಲ್ಲ, ಡಿವಿಡೆಂಟ್ ಸರ್ಟಿಫಿಕೇಟು ಇಲ್ಲ. ಈಗ ನನಗೊಂದು ಡೌಟ್ ಏನಾಗುತ್ತೆ ಅಂದರೆ, ಇವರೆಲ್ಲ ಇಷ್ಟೆಲ್ಲ ಫ್ರಾಡ್ ಮಾಡ್ತಾರಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇವರು 1000 ಕೋಟಿದ 1000 ಕೋಟಿ ಒಳಹರಿವು ಬಂತು ಅಂತ ತಿಳ್ಕೊಳ್ಳಿ ಕಂಪ್ನಿ ಅಕೌಂಟ್ಗೆ. GST ಕಟ್ಟಲೇಬೇಕಲ್ವಾ? GST ಕಟ್ಟಿ ಇವರಿಗೆ ಫ್ರೀಯಾಗಿ ಗೋಲ್ಡ್ ಕೊಡುವಂಥ ಅಲ್ಕ ಕೆಲಸ ಅವ್ನು ಯಾಕೆ ಮಾಡ್ತಾನೆ? ಬರೋದೆಲ್ಲ ಸ್ನೇಹಿತರೆ, ನೀವು ದುಡ್ಡು ಹಾಕಿದ್ರೂ GST ಕಟ್ಟಬೇಕು, ಹಾಕ್ಲಿಲ್ಲ ಅಂದರೂ ಕಂಪ್ನಿ ಅಕೌಂಟು GST ಕಟ್ಟಲೇಬೇಕು. ನೀವು 1000 ಕೋಟಿಗೆ GST ಎಷ್ಟು ಆಗುತ್ತೆ ಅಂತ ಅಂದ್ಕೊಂಡಿದ್ದೀರ ಸ್ನೇಹಿತರೆ? ಆ GST ಅಮೌಂಟ್ ಮಾಡೋ ಅಷ್ಟಲ್ಲಿ ಅವನು ನಿಮ್ಮ ಹತ್ರ ಬಿಸ್ನೆಸ್ ಆ ಅಮೌಂಟನ್ನು ಹಾಕಿಸ್ಕೊಂಡು ಬಿಸ್ನೆಸ್ ಮಾಡದೇ ಇರೋದು ಒಳ್ಳೇದವರು. ಎಷ್ಟು ಪರ್ಸೆಂಟೇಜ್ ಹೋಗುತ್ತೆ ಗೊತ್ತಾ ಸ್ನೇಹಿತರೆ? GST ಬಿಲ್ ಯಾರಿಗಾನು 2000 ರೂಪಾಯಿ ಮೇಲೆ ಏನಾದ್ರು ವ್ಯವಹಾರಗಳನ್ನು ಮಾಡಿದ್ರೆ GST ಬಿಲ್ ಕೊಡಲೇಬೇಕು, ಕಂಪಲ್ಸರಿ ಇದೆ. ಈಗೆಲ್ಲ 10,000 50,000 1 ಲಕ್ಷ ಈಸ್ಕೋತಾರಲ್ವ ಈಗ ಬಿಸ್ನೆಸ್ ಮಾಡೋರು. ಈಗ ಅದು ಚಿನ್ನದ ಅಂಗಡಿನಲ್ಲಿ ಅದು ಬೆಲೆ ಬಾಳುವಂಥ ವಸ್ತುಗಳವು. ನಮ್ಮ ಕಾನೂನಲ್ಲಿರೋದು 2,000 ರೂಪಾಯಿ ಮೇಲಿತ್ತು ಅಂದರೆ GST ಬಿಲ್ ಕೊಡಲೇಬೇಕು ಅಂತ ಇದೆ. GST ಅಕೌಂಟ್ಗೆ ದುಡ್ಡು ಹೋಗಬೇಕು. ಇವರೊಂದು 10,000 20,000 50,000 ಹಾಕಿದ್ಮೇಲೆ GST ಬಿಲ್ಲೇ ಕೊಡಬೇಕು. ಈ 10,000 ರೂಪಾಯಿ ಹಾಕಿರೋದೇ GST ಬಿಲ್ ಕಟ್ಟಾಗುತ್ತೆ, GST ಕಟ್ಟಾಗುತ್ತೆ. ಈ GST ಎಲ್ಲ ಹೊಣೆ ಹೊತ್ತೋರು ಯಾರು? ನೀವು ಅರ್ಥ ಮಾಡ್ಕೋತೀರ ಸಾರ್ವಜನಿಕರು ಇದೆಲ್ಲ. ಇನ್ನು ಆಮೇಲೆ ಸೆಬಿ ಏನನ್ನುತ್ತೆ ಅಂದರೆ, ಸೆಬಿ ಈ ಥರ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಮಾಡುವ ಉದ್ದಿಮೆಗಳಿಗೆ ಏನು ಮಾಡುತ್ತೆ, ಸೆಬಿ ಅನ್ನೋದು ಒಂದು ಪ್ರಾಧಿಕಾರ. ಅದು ಏನು ಮಾಡುತ್ತೆ ಅಂದರೆ, ಸೆಬಿ ಲೈಸೆನ್ಸ್ ಏನಾಗುತ್ತೆ ಅಂದರೆ ಮಾಸ್ಟರ್ ಡಿಗ್ರಿ ಆಗಿರಲೇಬೇಕು. ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ನಿಸ್ಮ್ ಅಂತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಬರ್ದು ಪಾಸಾಗಿ ಅವನ ಹತ್ರ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅವನಿಗೆ ಸೆಬಿ ಲೈಸೆನ್ಸ್ ಕೊಡುವಂಥದ್ದು. ಈ MLA ಸರ್ವಣ ಏನು ಓದಿದ್ದಾರೆ, MLC ಸರ್ವಣ ಏನು ಓದಿದ್ದಾರೆ, SSLC ಏನೋ ಪಾಸಾಗಿದ್ದಾರೆ ಅವರು. ಆಮೇಲೆ ಅದು ಯಾರು ಜೋಯಲ್ ಕಾಸು 10th PUC ಪಾಸಾಗಿದ್ದಾರೆ. ಆಮೇಲೆ ನಾವು ಯಾವ ಲಲಿತಾ ಜುವೆಲ್ಲರಿ ದಿನಾ ಬೆಳಗಾರೆ ನೋಡ್ತಾ ಇರ್ತೀವಿ. ನಿಮ್ಮ ಚಿನ್ನವನ್ನು ನಿಮಗೆ ಮೋಸನೇ ಮಾಡೋದಿಲ್ಲ. 1 ರೂಪಾಯಿ ಹಣದಿಂದ ನಿಮ್ಮ ಮನೆ ಬೆಳಗುತ್ತದೆ. ಅವನ ಅಡ್ವರ್ಟೈಸ್ಮೆಂಟ್ ಕೊಡೋದು ನೋಡೋದು ಲಲಿತಾ ಜುವೆಲ್ಲರ್ಸ್ ಇರೋದು. ಕಷ್ಟಪಟ್ಟ ಹಣ ಮೋಸ ಹೋಗಬಾರ್ದು. ಎಲ್ಲಿದೆ ನಿಮ್ಮ ಹತ್ರ RBI ಲೈಸೆನ್ಸ್? ಎಲ್ಲಿದೆ? ಜನಗಳಿಂದ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿಸ್ಕೋತಾ ಇದ್ದೀರಲ್ವಾ ಮಿಸ್ಟರ್ ಲಲಿತಾ ಜುವೆಲ್ಲರಿ, ಸಾಯಿ ಗೋಲ್ಡ್ ಜುವೆಲ್ಲರಿ. ಸಾರ್ವಜನಿಕರಿಂದ ಹಣ ಪಡ್ಕೊಂಡ ಮೇಲೆ ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿದ್ದೀರಾ, ಡಿವಿಡೆಂಡ್ಗಳನ್ನು ಕೊಟ್ಟಿದ್ದೀರಾ. ಸೆಬಿ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ಒಳ್ಳೆ RBI ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ನೇಹಿತರೆ, ಇಡೀ ಕರ್ನಾಟಕದ ಜನದ ಅರ್ಥ ಮಾಡ್ಕೋಬೇಕು. ಒಂದು 50,000 ರೂಪಾಯಿ ಕೊಟ್ಟು ಒಂದು ವೆಬ್ಸೈಟ್ ಓಪನ್ ಮಾಡೋದು, ಒಂದು 5,000 ರೂಪಾಯಿ ಕೊಟ್ಟರೆ ಒಂದು ಕಂಪ್ನಿ ಓಪನ್ ಮಾಡ್ತಾರೆ, 3,000 ರೂಪಾಯಿ ಕೊಟ್ಟರೆ ಒಂದು GST ಓಪನ್ ಮಾಡ್ತಾರೆ. ಇಷ್ಟೇ ಬಂಡವಾಳ ಅವ್ರದ್ದು. ಇನ್ನು ಮಿಕ್ಕಿದ್ದೆಲ್ಲ ಸಾರ್ವಜನಿಕರ ಹಣ, ನಿಮ್ಮ ದುಡ್ಡನ್ನು ಇಟ್ಕೊಂಡೇ ಆಟ ಆಡ್ತಾ ಇರ್ತಾರೆ ಅವರು. ಇವತ್ತು ಮೊನ್ನೆ ಈ 3 ವರ್ಷದಿಂದ ಏನೂ ಇರಲಿಲ್ಲ ಜಾರ್ ಕಂಪ್ನಿ ಓನರ್ಗಳಿಗೆ, ಖಾಲಿ ಕೈ. ಇವತ್ತಾಲೆ 4,000 ಕೋಟಿ ಮಾಲೀಕರಾಗಿದ್ದಾರೆ ಅಂದರೆ ಆ ಲೋಫರ್ಗಳನ್ನು, ಆ ಫ್ರಾಡ್ಗಳನ್ನು ಬೆಳೆಸ್ತವ್ರು ಯಾರು? ಎಲ್ಲ ನಿಮ್ಮ ದುಡ್ಡೇ, ಸಾರ್ವಜನಿಕರ ದುಡ್ಡು. ಕ್ಲೀನಾಗಿ ಎಲ್ಲ ಕೂತ್ಕೊಂಡು ಎಲ್ಲೋ ಮೊಬೈಲಲ್ಲಿ ಅಕೌಂಟಲ್ಲಿ ದುಡ್ಡು ಇರ್ತದೆ, ಪಾಸ್ ಮಾಡ್ತಾ ಇರ್ತೀರ ನಿಮ್ಮ. ಆಮೇಲೆ ಇದೊಂದು ಸತ್ಯ ಏನಾಗುತ್ತೆ ಅಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಯಾಕೆ ಅವರು ಫ್ರಾಡ್ಗಳು ಬೆಳೀತಾ ಇರ್ತಾರೆ ಅಂದರೆ, ಈಗ ನಮ್ಮದು ಎಷ್ಟೋ ಬ್ಲೇಡ್ ಕಂಪ್ನಿಗಳದ್ದು ಇದಾಗುತ್ತಲ್ಲ, ಶ್ರೀನಿವಾಸ ಶಾಸ್ತ್ರಿದು ಮತ್ತೊಂದು ಮಗದೊಂದು ಚೈನ್ ಲಿಂಕ್ಗಳದ್ದು ಕೇಸ್ ಆಗುತ್ತಲ್ಲ. ಈಗ ಒಂದು 3 ಕೋಟಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಜಾರ್ ಕಂಪ್ನಿ ಮೇಲೆ, 2.25 ಕೋಟಿ ಜನ ಕೋರ್ಟ್ಗೆ ಬರಲ್ಲ. ಅದರಲ್ಲೂ ಏನಾಗುತ್ತೆ ಗೊತ್ತಾ, ಒಂದು 5 ಲಕ್ಷ 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಯಾವನೋ ಒಬ್ಬ ಬುದ್ಧಿವಂತ, ಯಾರೋ ಲಾಯರ್ ಇರ್ತಾರೆ, ಯಾರೋ ಇಂಜಿನಿಯರ್ ಇರ್ತಾರೆ, ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಏನಾದರೂ ಬಿಡೋದೇ ಇಲ್ಲ, ಕೋರ್ಟ್ಗೆ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕೋರ್ಟಿಗೆ ಬಂದು ಕೇಸ್ ಆಗಿ ದುಡ್ಡನ್ನು ವಾಪಸ್ ಇಸ್ಕೊಳ್ಳೋರು ಭಾರಿ ಕಮ್ಮಿ. ಈ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಎಲ್ಲ 20 ಲಕ್ಷ 30 ಲಕ್ಷ ಕ್ಯಾಶ್ ಕೊಟ್ಬಿಟ್ಟಿರ್ತಾರೆ. ಅಯ್ಯೋ ನಾನು ಎಲ್ಲೋ ಕ್ಯಾಶ್ ಇಸ್ಕೊಬಂದು ಕೊಟ್ಬಿಟ್ಟೆ, ಇನ್ನು ನನ್ನ ದುಡ್ಡು ಬರ್ತದ, ಹೋಯ್ತು ದುಡ್ಡು ಅಲ್ಲಿಗೆ. ಕಂಪ್ಲೇಂಟ್ ಕೊಟ್ಟರೆ ತಾನೇ ಕೇಸ್ ಊರ್ಜಿತ ಆಗುವಂಥದ್ದು. ಇದರಲ್ಲೆಲ್ಲ ಏನಾಗುತ್ತೆ, ಒಂದು 5 ಜನ 10 ಜನ ಕೇಸ್ ಹಾಕೋದು ಹೆಚ್ಚು, ಇನ್ನು ಮಿಕ್ಕಿದೆಲ್ಲ ದುಡ್ಡು ಹೋಯ್ತು ಅವ್ರಿಗೆ. ಇವ್ರು 3 ವರ್ಷ 4 ವರ್ಷ ಈ ಥರ ಲೂಟಿ ಮಾಡ್ಕೊತಾರೆ, ಆರಾಮಾಗಿ ಇಂಗ್ಲೆಂಡ್ಗೆ ಹೋಗಿ ಸೆಟ್ಲ್ ಆಯ್ತಾರೆ ಪಾಸ್ಪೋರ್ಟು ವೀಸಾ ಮಾಡಿಸ್ಕೊಂಡು. ಇಲ್ಲಿ ಜನಗಳ ಕಷ್ಟವನ್ನು ನೋಡೋರು ಯಾರು? ಈ ಜೂವೆಲರಿ ಅಂಗಡಿಗಳು ಏನಿದೆ ಎಲ್ಲ ನಾನು ಈ ಪ್ರಖ್ಯಾತ ಜೂವೆಲರ್ಸಿಗಳಿಗೆ ಹೇಳಿದ್ನಲ್ಲ. ಆಮೇಲೆ ಇದೇನಾಗುತ್ತೆ ಅಂದರೆ, ಬಡ್ಸ್ ಆ್ಯಕ್ಟು ಕ್ಲಿಯರಾಗಿ ಹೇಳಿದೆ ಸ್ನೇಹಿತರೆ. ಇದನ್ನು ನೋಡಿ ಈಗೇನಾಗುತ್ತೆ ಅಂದರೆ, ಈ ಯಾವುದೋ ಒಂದು ಸಾಯಿ ಗೋಲ್ಡ್ ಪ್ಯಾಲೇಸ್ ಇದೆ ಅಂತ ತಿಳ್ಕೊಳ್ಳಿ. ನಾವು ನೋಡ್ತಾ ಇರ್ತೀವಿ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ನೋಡಿರ್ತೀರ.
ಪಾಪ ಅವ್ನು ಯಾರೋ ಬಿಗ್ ಬಾಸಲ್ಲಿ ಗಿಲ್ಲಿ ಒಬ್ಬ ಗೆದ್ದ, ಅವನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ಯಾರೋ ಸರವಣ ಕರ್ಕೊಂಡು ಹೋದ್ರು, ಸೀದಾ ಮೈ ಮೇಲೆ ಒಂದೆರಡು ಚೈನ್ ಹಾಕಿದ್ರು ಒಂದೊಂದು ಕೆ ಜಿದು ಅಡ್ವರ್ಟೈಸ್ಮೆಂಟ್ ಮಾಡ್ದ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ. ಈಗ ಗಿಲ್ಲಿಗೆ ಆಯ್ತಪ್ಪ ಒಂದು ಸ್ವಲ್ಪ ಯಾವುದೋ ಒಂದು ಯಾವುದೋ ಬಿಗ್ ಬಾಸ್ ಯಾವುದೋ ಲೈವ್ ಶೋನಲ್ಲಿ ಗೆದ್ದ, ಅವ್ನಿಗೊಂದು ಸ್ವಲ್ಪ ಫ್ಯಾನ್ ಕ್ರೇಜ್ ಜಾಸ್ತಿ ಆಯಿತು, ಜನ ಒಂದು ಸ್ವಲ್ಪ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅವಳು ಯಾರೋ ಪಾಪ ಯಾವುದ್ಯಾವುದೋ ಲೈವ್ ಶೋನಲ್ಲಿ ಗೆದ್ದ ಗಗನ್ ಹಿಂಗೆ ಹೋಗ್ಬಿಟ್ಟು ಅವ್ನು ಯಾರು ಸರವಣನ ಹತ್ರ ಸಾಯಿ ಗೋಲ್ಡ್ ಪ್ಯಾಲೇಸ್ ಹತ್ರ ಸೆಬಿ ಲೈಸೆನ್ಸ್ ಇದೆಯಾ ಅಂತ ಕೇಳಕ್ಕೆ ಬರುತ್ತಾ? ಅಥವಾ ಗಗನಂಗೆ ಹೋಗಿ ಸೆಬಿ ಲೈಸೆನ್ಸ್ ಇದೆಯಾ, RBI ಲೈಸೆನ್ಸ್ ಇದೆಯಾ ಅಂತ ಕೇಳಕ್ಕೆ ಬರುತ್ತಾ ಅವ್ರಿಗೆ? ಪಾಪ ಅವ್ರೇನೋ ಒಂದಷ್ಟು ಹಣಕಾಸು ಕೊಡ್ತಾರೆ, ಹೋಗ್ತಾರೆ, ಪ್ರಮೋಷನ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಪ್ರಮೋಷನ್ ಮಾಡಿಸ್ಕೊಳ್ಳೋರಿಗೆ ಲೈಸೆನ್ಸ್ಗಳು ಇರಬೇಕಲ್ವಾ ಸ್ನೇಹಿತರೆ? ಇದು ಆ್ಯಕ್ಟ್, ಇದೇನು ಅನ್ನತ್ತಂದರೆ ದ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಆ್ಯಕ್ಟ್ 2019. ಇದನ್ನು ಏನು ಅನ್ನುತ್ತೆ ಕ್ಲೀನಾಗಿ ಅಂದರೆ, ಕ್ಲೀನಾಗಿ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು. ಏನು ಅನ್ನುತ್ತೆ ಸೆಕ್ಷನ್ 3, ನೋ ಡೆಪಾಸಿಟ್ ಟೇಕರ್ ಶೆಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಮೋಟ್, ಆಪ್ರೇಟ್, ಇಶ್ಯೂ ಎನಿ ಅಡ್ವರ್ಟೈಸ್ಮೆಂಟ್ ಇದುಗಳನ್ನು ಮಾಡಿ ಡೆಪಾಸಿಟ್ ಇನ್ ಪರ್ಸ್ಯೂಯನ್ಸ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್. ಇದು ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರಮೋಟ್ ಮಾಡುವಂಥದ್ದು, ಆಪ್ರೇಟ್ ಮಾಡುವಂಥದ್ದು, ಅಡ್ವರ್ಟೈಸ್ಮೆಂಟನ್ನು ಮಾಡಿ ನಮ್ಮ ಈ ಒಂದು ಬಿಸ್ನೆಸ್ಗೆ ಹೂಡಿಕೆಯನ್ನು ಮಾಡಿ ಬಂದು ಚಂದಾದಾರರಾಗಿ. ಆಮೇಲೆ ನೋಡಿ ಸೆಕ್ಷನ್ 6 ಹೇಳುತ್ತೆ, ಇದು ಅಡ್ವರ್ಟೈಸ್ಮೆಂಟ್ ಮಾಡಬಾರ್ದು, ಪ್ರಮೋಟ್ ಮಾಡಬಾರ್ದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಪ್ರಮೋಟ್ ಮಾಡಬಾರ್ದು ಅಂತ ಸೆಕ್ಷನ್ 3 ಹೇಳಿದ್ರೆ ಸೆಕ್ಷನ್ 6 ಹೇಳುತ್ತೆ ಪ್ರೈಸ್ ಚೀಟ್ ಆರ್ ಮನಿ ಸರ್ಕ್ಯುಲೇಷನ್ ಸ್ಕೀಮು. ಪ್ರೈಸ್ ಮಾಡಬಾರ್ದು ಅಂದರೆ ಪ್ರೈಸ್ ಕೊಡಬಾರ್ದು. ಏನಂದರೆ ಈ ಲಲಿತಾ ಜ್ಯುವೆಲರಿ ಮತ್ತು ಸಾಯಿದೆ ಅದ್ಯಾವುದು ಈ ಎಲ್ಲ ಜ್ಯುವೆಲರಿ ಅಂಗಡಿಗಳದು ಬಾಯಿಗೆ ಒಂದು 2 ಜ್ಯುವೆಲರ್ಸ್ ಬರ್ತದೆ, ಎಲ್ಲದೂ ಸೇರಿ ನಿಮಗೆ 10 ಗ್ರಾಮ್ ಚಿನ್ನ ತಗೊಂಡ್ರೆ 1 ಗ್ರಾಮ್ ಉಚಿತ ಅಂತ ಕೇಳ್ತಾರೆ. ಸೆಕ್ಷನ್ 6 ಅದು ಬ್ಯಾನ್. ಕ್ಲಿಯರಾಗಿ ಕಾನೂನಿದೆ. ಕಾನೂನನ್ನು ಮೀರಿ ಇವರು ಪ್ರೈಸನ್ನು ಕೊಡ್ತೀನಿ, 10 ಗ್ರಾಮ್ ತಗೊಂಡ್ರೆ 1 ಗ್ರಾಮ್ ಚಿನ್ನ ಕೊಡ್ತೀವಿ, ಅಥವಾ ನೀವು ಒಂದು ಇದನ್ನು ತೊಗೊಂಡ್ರೆ ಎಷ್ಟು ಒಂದು 100 ಗ್ರಾಮ್ ಏನೋ ಚಿನ್ನ ತಗೊಂಡ್ರೆ ಒಂದು ಕಾರ್ ಫ್ರೀ ಇರ್ತೀವಿ. ನೋಡಿ ಬ್ಯಾನ್ ಇದೆ. ಆ್ಯಕ್ಟ್ ಕ್ಲೀನಾಗಿ ಹೇಳಿದೆ, ಬಡ್ಸ್ ಆ್ಯಕ್ಟಲ್ಲಿ ಕ್ಲೀನಾಗಿ ಸೆಕ್ಷನ್ 3 and 6 ಕ್ಲೀನಾಗಿ ಹೇಳಿದೆ. ಗಗನನ್ನು ಕರ್ಕೊಬಂದು ಪ್ರಮೋಟ್ ಮಾಡಿಸ್ತೀರಾ? ಅವನು ಯಾರು ಗಿಲ್ಲಿನ ಕರ್ಕೊಬಂದು ಪ್ರಮೋಟ್ ಮಾಡಿಸ್ತೀರಾ? ಗಿಲ್ಲಿಗೇನು ಗಿಲ್ಲಿ CAನಾ ಅಥವಾ ಗಿಲ್ಲಿ ಏನು ಲಾಯರಾ ಅಥವಾ ಗಿಲ್ಲಿ ಏನು ಆಡಿಟ್ರಾ? ಗಿಲ್ಲಿ ಏನು RBI ಓಂಬರ್ಸ್ಮನ್? ಅವನು ಪಾಪ ಅವ್ನು ಬಂದ 2 kg ಚಿನ್ನ ಹಾಕೊಂಡ ಜನಗಳಿಗೆ ಪ್ರಮೋಟ್ ಮಾಡಿಬಿಟ್ಟ, ತಗೊಂಡೋಗಿ ಎಲ್ಲ ಬಂಡವಾಳಗಳನ್ನು ಹಾಕ್ಬಿಡ್ತಾರೆ ಅದ್ರ ಮೇಲೆ. ಲಾಸ್ ಆಯಿತು ಅನ್ನೋ ಗಿಲ್ಲಿ ಬರ್ತಾನ? ಈಗ ಎಷ್ಟೋ ಜನ ಮಕ್ಕಳು ತಗೊಂಡೋಗಿ ಪಾಪ ಇವತ್ತಲ್ಲ ನಾಳೆ ಚಿನ್ನ ಬರುತ್ತೆ ಅಂತ ದುಡ್ಡು ಹಾಕ್ಬಿಟ್ಟಿರ್ತೀರ, ದುಡ್ಡು ಲಾಸ್ ಆಗಿಬಿಡುತ್ತೆ ಅಂತ ತಿಳ್ಕೊಳ್ಳಿ. ಅವನು ಎಲ್ಲೆಲ್ಲೋ ಹೋಗ್ತಾನೆ, ಈ ಇದರಲ್ಲಿ ಇರ್ತಾರಲ್ಲ ಎಲ್ಲೋ ಹೋಗ್ಬಿಟ್ಟು ಬಂಡವಾಳ ಹಾಕ್ತಾರೆ, ರಿಯಲ್ ಎಸ್ಟೇಟ್ ಮೇಲೆ ಹಾಕ್ತಾರೆ, ಫಿಲಮ್ ಮೇಲೆ ಹಾಕ್ತಾರೆ, ಮಗದೊಂದು ಎಲ್ಲೆಲ್ಲಿ ಬೇಕಾದ್ರೂ ಇನ್ವೆಸ್ಟ್ಗಳನ್ನು ಹಾಕ್ಬೋದು. ಇನ್ವೆಸ್ಟ್ಮೆಂಟ್ಗಳನ್ನು ಲಾಸ್ ಆದವು ಅಂತ ತಿಳ್ಕೊಳ್ಳಿ. ನಿಮಗೆ ದುಡ್ಡು ಕೊಡೋರು ಯಾರು? ಸೆಬಿಯಿಂದ ಲೈಸೆನ್ಸ್ ಆಗಿದ್ದರೆ, RBIಯಿಂದ ಲೈಸೆನ್ಸ್ ಆಗಿದ್ದರೆ ಸರ್ಕಾರನೇ ನಿಮ್ಮ ದುಡ್ಡನ್ನು ರಿಕವರಿ ಮಾಡಿ ನಿಮ್ಮ ಅಕೌಂಟ್ಗೆ ದುಡ್ಡು ವಾಪಸ್ ಹಾಕತ್ತೆ. ಲೈಸೆನ್ಸ್ ಇಲ್ಲಾರ ನೀವು ಮೋಸ ಹೋಗಿದ್ದೀರಾ ಅಂದಂತೆ. ಆಮೇಲೆ ಗಿಲ್ಲಿ ಬಂದು ಕೊಡ್ತಾನ ಅಥವಾ ರಚಿತಾರಾಮ್ ಬಂದು ಕೊಡ್ತಾರಾ? ಈ ಅನುಶ್ರೀ ಅವರು ಬಂದು ಕೊಡ್ತಾರಾ ನಿಮಗೆ? ಈ ಎಲ್ಲ ಜ್ಯುವೆಲರಿ ಅಂಗಡಿಗಳು ಇವತ್ತು ಚಿನ್ನದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಹೂಡಿಕೆ ಹೆಸರಿನಲ್ಲಿ ಮಹಾ ಮೋಸಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇವತ್ತು ದಯಮಾಡಿ ನಮ್ಮ ದೊಡ್ಡ ದೊಡ್ಡ ಜ್ಯುವೆಲರಿ ಅಂಗಡಿಗಳು ಏನಿದೆ ನಮ್ಮ ಎಂಟೈರ್ ಕರ್ನಾಟಕದಲ್ಲಿ, ಅಂದರೆ ಎಂಟೈರ್ ಭಾರತದಲ್ಲಿ ಏನು ಜ್ಯುವೆಲರಿ ಅಂಗಡಿಗಳು ಮಾಸಿಕವಾಗಿ ಕಂತನ್ನು ಕಟ್ಟಿಸ್ಕೊಳ್ಳೋಕ್ಕೆ ಕಾನೂನಲ್ಲಿ ಅನರ್ಹರವರು. ಸಾರ್ವಜನಿಕರ ಹತ್ರ ಅವ್ರದ್ದು ಲೈಸೆನ್ಸ್ ಏನಿರುತ್ತೆ ಗೊತ್ತಾ? ಒಂದು ಗೋಲ್ಡ್ ಜ್ಯುವೆಲರಿ ಅಂಗಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಅವ್ರು ಏನು ಮಾಡಬೇಕು? ಚಿನ್ನ ಇರುತ್ತೆ, ಅವ್ರು ಮಾರಾಟ ಮಾಡಬೇಕು, ಅಷ್ಟೇ ಕೆಲಸ. ಸಾರ್ವಜನಿಕರಿಂದ ಬಂಡವಾಳವನ್ನು ಹಾಕಿಸ್ಕೊಳ್ಳೋಕ್ಕೆ ಯಾರು ಲೈಸೆನ್ಸ್ ಕೊಟ್ಟವರು? ಅವರು ಕೊಟ್ಟಿರೋರು ಯಾರು? ಇವರು MLAನೋ MLCನೋ ಮಿನಿಸ್ಟ್ರು, ಅವ್ರ ಅಣ್ಣ MLA, ಇವ್ರ ಅಪ್ಪ CM, ಅವನು ಯಾರು, ಅವನ ಮಗ DCM, ಇವರೆಲ್ಲ ಆಗ್ಬಿಟ್ರೆ ಬಿಸ್ನೆಸ್ ಹೆಂಗೆ ಬೇಕಾದ್ರೂ ಮಾಡಿಬಿಡ್ಬೋದಾ? ಅವನು ಯಾರೋ ಒಬ್ಬ ಜ್ಯುವೆಲರಿ ಅಂಗಡಿಯವನವನೇ, ನಾನು DK ಶಿವಕುಮಾರ್ ಕಡೆಯವ್ರು ಯಾವಲ್ಲೂ ಏನು DK ಶಿವಕುಮಾರ್ ಮಾಡಬಾರ್ದೆಲ್ಲ ಮಾಡು ಅಂತ ಹೇಳ್ತಾ ಇರ್ತಾರೆ. ಅವನು ಯಾರೋ ಯಾವುದೋ ಪಕ್ಷದ MLA ಪಾಪ, ಯಾವುದೋ ಒಂದು ಇದ್ರದ್ದು, ಅವರು ಭಾರಿ ಅಡ್ವರ್ಟೈಸ್ಮೆಂಟು. ಸಾರ್ವಜನಿಕರಿಂದ ಹಣವನ್ನು ಕಟ್ಟಿಸ್ಕೊಳ್ಳುವಂಥದ್ದಕ್ಕೆ ನಿಮ್ಗೆ ಯಾರು ಲೈಸೆನ್ಸ್ ಕೊಟ್ಟವರು? ಆಮೇಲೆ ದೊಡ್ಡ ದೊಡ್ಡ ಪ್ರಭಾವಿಗಳ ಹೆಸರನ್ನು ಬಳಸ್ಕೊಂಡು ನೀವು ಸಾರ್ವಜನಿಕರ ಹಣವನ್ನು ಕೊಳ್ಳೆ ಹೊಡಿತೀರಾ ಅಂದರೆ ನಿಮಗೆ ಮಾನ್ಯತೆ ಕೊಟ್ಟವರು ಯಾರು? ದಯಮಾಡಿ ಇವತ್ತು ಸರ್ಕಾರ
ದಯಮಾಡಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಿರುವಂಥದ್ದು, ಮಾನ್ಯ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಿರುವಂಥದ್ದು, ಆಮೇಲೆ ನಮ್ಮಲ್ಲಿ ಜನಗಳಿಗೆ ಮಾಹಿತಿ ಇಲ್ಲ. ನಮ್ಮ ಸೇಟುಗಳಿರ್ತಾರಲ್ಲ, ನಮ್ಮ ಸಮಾಜದಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಮಾಮೂಲಿ ಸೇಟು ಅಂಗಡಿಗಳಲ್ಲಿ ಆ ಒಡವೆಯನ್ನು ಅಡಮಾನ ಮಾಡೋದಕ್ಕೆ ಅಥವಾ ಇದಕ್ಕೆಲ್ಲ ಪ್ರಾವಿಷನ್ಸ್ ಇಲ್ಲ. ಕಾನೂನು ಸರ್ಕಾರ ಆ ಹಕ್ಕುಗಳನ್ನು ಕಿತ್ಕೊಂಡಿದೆ. ಯಾಕೆಂದರೆ ಇವತ್ತೆಲ್ಲ ತಗೊಂಡು ಡೆಪಾಸಿಟ್ ಮಾಡಿಬಿಡ್ತಾರೆ, ನಾಳೆ ಊರು ಬಿಟ್ಟು ಹೊಂಟೋಗ್ತಾನೆ ಅವನು. ಹುಡ್ಕೊಂಬರೋರು ಯಾರು? ಈ ಸೇಟುಗಳ ಹತ್ರ ಅಡಮಾನ ಮಾಡೋದೆಲ್ಲ ಬ್ಯಾನ್ ಇದೆ ಈಗ. ಆಮೇಲೆ ಜನಗಳಿಗೆ ಅರ್ಥ ಮಾಡ್ಕೋಬೇಕು, ನೀವು ಜನಗಳಿಂದ ದುಡ್ಡನ್ನು ಈಸ್ಕೊಳ್ಳೋ ಸ್ಕೀಮು ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಅದು 100% ಫ್ರಾಡ್ ಅಂತ ಜನಗಳು ಅರ್ಥ ಮಾಡ್ಕೋಬೇಕು. ಈ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಆಮೇಲೆ ಟ್ರೇಡಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅಂದರೆ ಪ್ರೀ ಪ್ಲ್ಯಾನು, ಇನ್ನೂ ಸೈಟ್ ನಿಮ್ಮ ಹೆಸ್ರಿಗೆ ರಿಜಿಸ್ಟ್ರಿ ಆಗಿರೋಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು. ಅಲ್ಲಿ ನೋಡಿದ್ರೆ ಚಿನ್ನ ನಿಮ್ಮ ಹೆಸ್ರಿಗೆ ಬಂದೇ ಇಲ್ಲ, ಸುಮ್ಮನೆ ದುಡ್ಡು ಹಾಕ್ತಾ ಇರೋದು, ಇವತ್ತೆಲ್ಲ ನಾಳೆ ಬರುತ್ತೆ ಅಂತ. ನಿಮ್ಮ ನಂಬಿಕೆಯನ್ನು ಮಿಸ್ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋದೇ ಈ ಜ್ಯುವೆಲರಿ ಶಾಪ್ಗಳ ಕೆಲಸ. ಅದೇ ಬಂಡವಾಳ ಅವ್ರದ್ದು. ಹಾಗಾಗಿ ಸ್ನೇಹಿತರೆ, ದಯಮಾಡಿ ನಾನು ಸರ್ಕಾರಕ್ಕೆ ಎಲ್ಲ ಇಡಿಗೆ ಮತ್ತು ಕಮಿಷನರ್ಗೆ, CMಗೆ, ಚೀಫ್ ಸೆಕ್ರೆಟರಿಗೆ ಎಲ್ಲರಿಗೂ ಅಪ್ಲಿಕೇಶನ್ಗಳನ್ನು ಹಾಕಿದ್ದೀನಿ. ದಯಮಾಡಿ ಈ ಸಾರ್ವಜನಿಕರಿಂದ ಇದನ್ನು ಮಾಡುವಂಥ ಈ ಜ್ಯುವೆಲರಿಗಳನ್ನು ಕ್ಲೋಸ್ ಮಾಡಿಸಿ ಅಂತ ಬರೆದಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವ ಮುನ್ನ ದಯಮಾಡಿ ಎಚ್ಚರಿಕೆಯಿಂದ ಮೈಮೇಲೆ ಪ್ರಜ್ಞೆ ಇಟ್ಕೊಂಡು ವ್ಯವಹಾರ ಮಾಡಬೇಕು ಅಂತ ನಾನು 2 ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.